ಹಲೋ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, 9 ಗಂಟೆ ಹತ್ತತ್ರ ಆಗಿದೆ. ಇನ್ನು 9 ಗಂಟೆಗೆ 5 ನಿಮಿಷ ಇದೆ, ನನಗೆ ಆಫೀಸ್ ಟೈಮ್ ಆಗ್ತಾಯಿದೆ. ಸೊ ನಾನು 5 ನಿಮಿಷ ಅಂದರೆ 10 ನಿಮಿಷ ಥರ ರೆಡಿಯಾಗಿ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋನ ವ್ಲಾಗ್ ಮಾಡ್ಕೊಳ್ಬೇಕು ಇವತ್ತು ಆಫೀಸ್ಗೆ ಹೋಗೋ ಟೈಮಲ್ಲಿ ಅಂತ ನಾನಿವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಕೆಲಸ ಅನ್ನೋದು ಎಲ್ಲರಿಗೂ ಮುಖ್ಯವಾಗಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಮನೆಯಲ್ಲೂ ಕೂಡ ಕೆಲಸ, ಆಫೀಸಲ್ಲಿ ಹೋಗೋವ್ರಿಗಂತೂ ಇನ್ನೂ ಕೂಡ ಜಾಸ್ತಿ ಕೆಲಸ ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿರುತ್ತಲ್ಲ, ಅದು ಕೂಡ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಎಸ್ಪೆಷಲಿ ಹೇಳಬೇಕಂತನ್ನೋದಾದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಸಲ್ಯೂಟ್ ಹೊಡಿಬೇಕಂತ ತಾನೇ ಗೊತ್ತಿಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಡುಗೆ, ಊಟ, ತಿಂಡಿ ಜೊತೆಗೆ ಮಕ್ಕಳು ಅಂದ್ಕೊಂಡು ಕೆಲಸಗಳಿರುತ್ತಲ್ಲ, ಅದನ್ನು ಮಾಡೋ ಅಷ್ಟರಲ್ಲಿ ಸಾಕು ಹೋಗುತ್ತೆ. ಸೊ ಇವತ್ತು ನಾನು ವೀಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸಂಜೆ ವೀಡಿಯೋ ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಟೈಮ್ ಆಗೋಗಿದೆ, ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ವ್ಲಾಗ್ನ ನೀವೆಲ್ಲರೂ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರಾದರೆ ಫಾಲೋ ಮಾಡಿ ಅಂತ ಹೇಳ್ತಾ, ಸಮಯ 9 ಗಂಟೆ ಆಗೋಗಿದೆ. ನನಗಿನ್ನು ಇರೋದೇ 5 ನಿಮಿಷ. ಸೊ ನಾನೆಲ್ಲ ಹೊರಡ್ತಾ ಇದ್ದೀನಿ. ಜೊತೆಗೆ ನನ್ನ ಮಕ್ಕಳು ನನ್ನ ಯಾವ ಥರ ಕಳಿಸ್ತಾರೆ ಅಂತ ನೀವೇ ನೋಡಿ. ನನ್ನ ಮಗ ಅಂತೂ ಮುಂಚೆ ಅಳ್ತಾ ಇದ್ದ, ಇವಾಗ ಏನೂ ಅಳೋದಿಲ್ಲ. ಅವನಿಗೂ ಗೊತ್ತಾಗೋಗಿದೆ ಅಮ್ಮ ಆಫೀಸ್ಗೆ ಹೊರಡ್ತಾರೆ ಅಂತ. ಸೊ ಮಗ ಅಂತೂ ಆಟ ಮಾಡೋದಿಲ್ಲ, ಮಗಳು ಕೂಡ ಅಷ್ಟೇ. ರಜೆ ಇರೋದ್ರಿಂದ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.